ಅಪ್ಪನೇ ಮಾರುತಿ ಅಪ್ಪನೇ ಮಾರುತಿ अपने मारुति बप्परे जीवा ಒಪ್ಪನೆ ಗಂಡು ಒಪ್ಪನೆ ಜೀವನ್ ಜೊತೆ ಸರ್ಸ ಆಡ್ತಿದ್ಯಾ ಮುರುಘ ನನ್ ಶಿಷ್ಯ ಕೊಡು ಬಿಟ್ಕೊಡು ಏಳು ಮಗ ಜೀವ ಏಳು ತಕ ಜೀವಾಂಜನಿ ಮನಸ್ಸಲ್ಲಿ ಮುಖ್ಯ ಪ್ರಾಣ ವೀರಾಂಜನಿ ಅಂತ ಅವನ್ನ ಸ್ಮರಣೆ ಮಾಡ್ತಾ ಕುಡಿ ಕುಡಿ ಒಡೆದು ಬಿಡು ಕಡೆಗೆಯ ಮಾತಾಡು ಹೇಳು ಜೀವ ಹೇಳು ಬಾ ನನ್ನಿಂದೆ ನಮ್ಮೂರ್ನಲ್ಲಿ ಉಗ್ರ ಮಾಡ್ತಿರೋ ಅನ್ಯಾಯ ಅಷ್ಟಿಷ್ಟಲ್ಲ ಗುರುಗಳೇ. ಊರ್ ಮುಂದಿರೋ ಆಂಜನೇಯ ಸ್ವಾಮಿಗಿಂತ ಅವನಿಗೆ ಹೆಚ್ಚಿನ ಮರ್ಯಾದೆ, ಹೆಚ್ಚಿನ ಗೌರವ. ಜೀವ, ಆ ಉಗ್ರ ಸಾಮಾನ್ಯನೋದಲ್ಲ, ಮೋಡಿ ವಿದ್ಯೆನೆ ಸಾಧಿಸಿರೋ ಮಹಾಪ್ರಚಂಡ. ಅವನ್ನ ಬಗ್ಗು ಬಡಿಬೇಕಾದ್ರೆ ಮಹಾಪ್ರಭು ಮುಖ್ಯ ಪ್ರಾಣ ವೀರಾಂಜನೇಯ ಒಬ್ಬನಿಂದಲೇ ಸಾಧ್ಯ. ಹೇಳು ಜೀವ, ನೀನು ಸಾಧನೆ ಮಾಡಿ ಆ ಮಹಾಪ್ರಭುನ ಒಲಿಸ್ಕೋಬಲ್ಯಾ? ಗುರುಗಳೇ, ತಮ್ಮ ಕರುಣೆ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೆ ಯಾವುದೂ ಅಸಾಧ್ಯವಲ್ಲ. ಎಲ್ಲಕ್ಕಿಂತ ಮುಖ್ಯ ನಿನ್ನ ಗ್ವಾರಂದ ಗಟ್ಟಿಯಾಗಿರ್ಬೇಕು. ಅದು ಬೆಂಕಿ ಚೆಂಡಾಗಿದೆ ಗುರುಗಳೇ. ಸಾಲು ಮಗ, ಅದು ವಜ್ರದ ಉಂಡಿ ಆಗ್ಬೇಕು. ಮಾಣಿಕ್ಯ ಚಂದಿರನೆ ಮಣಿ ಮುರುಗನು ನೀನೇ, ಎಲ್ಲವೂ ನೀನೇ, ಎಲ್ಲವೂ ನೀನೇ, ಏಟು ನೀನೇ, ಎದುರೇಟು ನೀನೇ. ಪ್ರಭು, పడవానలా ఎత్తిగా ఎత్తిగా దుగా దుగా ಹೋಯ್ತು ಮುನಿ ನಿನ್ನ ಕಾಯಿ. పడవానలా ನೋಡು, ಇತ್ತಿಗ ಇತ್ತಿಗ ಹೋಯ್ತು.
ಹೋಯ್ತು ನಿನ್ನ ಹೆಣ್ಣುಗಾಯಿ. ಶ್ರೀರಾಮಚಂದ್ರ ಪ್ರಭು. ಭಲೆ ಮುನಿ ಭಲೆ, ನೀನೇ ಗೆದ್ದೆ. ಶ್ರೀರಾಮಚಂದ್ರ ಪ್ರಭು, ನಿನ್ನ ದಾಸನಿಗೆ ಸೋಲು. ನನ್ನ ಗೆಲುವು ನಿನ್ನದೇ ತಾನೇ ಬಡವನಲ್ಲ ಪ್ರಭು. ಪ್ರಾಣ ಸೋಲು ನನಗೆ, ಗೆಲುವು ನನಗೆ, ಏಟು ನನಗೆ, ಎದುರೇಟು ನನಗೆ. ಘಾಟಿ ಮುದುಕ ನೀನು. ಚಾಟಿ ನಿನ್ನದು, ನಾನು ನೀನಾಡಿಸುವ ಬುಗುರಿ ಬಡಬಾನಲ ಪ್ರಭು. ಬಂಗಾರದ ಬುಗುರಿ ನೀನು, ಬೆಳ್ಳಿ ಚುಕ್ಕಿ ಸುಬ್ರಮಣಿ. ನೀ ಆಡ್ತಲೇ ಇರು, ಸೂರ್ಯ ಚಂದ್ರ ಇರೋವರೆಗೂ ನೀ ತಿರುಗುತ್ತಲೇ ಇರು, ನಾ ತಿರುಗಿಸ್ತಾನೆ ಇರ್ತೀನಿ. ನಿನ್ನ ಅನುಗ್ರಹ ಪ್ರಭು, ನಿನ್ನ ಅನುಗ್ರಹ. ಗುರುಗಳೇ, ಇದೆಲ್ಲ ಸಾಧ್ಯವೇ? ನಿಜವೇ? ಕೆಚ್ಚಿನಿಂದ ಹಠ ಹಿಡಿದು ಸಾಧಿಸೋನ್ಗೆ ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಅಲ್ಲ ಜೀವ. ಈಗ ನನ್ನೆದುರು ಕುಂತ್ಕೊಂಡು ತಾನೂ ಆಡ್ತಾ ನನ್ನೂ ಆಡುತ್ತಿದ್ದವರು ಯಾರು ಅಂತ ತಿಳ್ಕೊಂಡೆ. ನನ್ನ ಚಿತ್ತ ಶಕ್ತಿ, ಮೈ ವಿಲ್ ಪವರ್. ಅನುಮಾನ ಬೇಡ ಜೀವ. ನೀನು ಕೆಚ್ಚಿನಿಂದ ಹಠ ಹಿಡಿದು ಸಾಧಿಸೋದಾದ್ರೆ ನಿನಗೂ ದತ್ತಾನೆ ಮಹಾಪ್ರಭು ವೀರಾಂಜನೇಯ. ಗುರುಗಳೇ, ತಕ್ಕೋಕ್ ಮುಂಚೆ 10 ತರ ಪರೀಕ್ಷೆ ಮಾಡ್ತಾನೆ, ಆಸೆ ತೋರಿಸ್ತಾನೆ, ಹೆದರಿಸ್ತಾನೆ. ನೀನು ಯಾವುದಕ್ಕೂ ಜಗ್ಗದೆ ಪಟ್ಟು ಹಿಡಿದ್ರೆ ಮಾತ್ರ ಬೆಳಕಿನ ಹೊಳೆಯಾಗಿ ಇಲ್ಲಿ ಬಂದು ಸೇರ್ತಾನೆ. ಆಗ ಎದುರಾಳಿಗಳ ಕಣ್ಣಿಗೆ ನೀನೇ ಬಡಬಾನಲ. ಅಂದ್ರೆ ಜ್ವಾಲಾಮುಖಿ ಆಗ್ತೀಯ. ಉಗ್ರನಂಥವ್ರು 100 ಜನ ಬಂದ್ರು ಬೆಂಕಿಯಲ್ಲಿ ಬಿದ್ದು ಪತಂಗದ ಹಾಗೆ ಸುಟ್ಟು ಬೂದಿ ಆಗ್ತಾರೆ. ನಾಳಿದ್ದು ತುಂಬಾ ಒಳ್ಳೆ ದಿನ, ಆಯ್ತವಾರ ಅಮಾವಾಸ್ಯೆ. ನಿನ್ನ ವಾರಂದ ಗಟ್ಟಿ ಇದ್ದು ಒಂದು ಪಕ್ಷ ಪೂರ ಸ್ವಾಮಿನ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮುಂದಿನ ಹುಣ್ಣಿಮೆ ಸ್ವಾಮಿ ನಿನಗೆ ಒಲಿತಾನೆ. ಅವ್ರ ವಿಷಯ ಒಂದು ಗೊತ್ತಾಗ್ಲಿಲ್ಲ. ಅವ್ರೆಲ್ಲಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ? ಏನು ಯೋಚನೆ ಮಾಡ್ಬೇಡಮ್ಮ. ನಮ್ಮ ವಿಶ್ವ ತುಂಬಾ ಛಳಗಾರ, ಹಿಡಿದ ಕಾರ್ಯ ಸಾಧಿಸ್ಕೊಂಡೇ ಬರ್ತಾನೆ. ನಮ್ಮ ನಂಬೋದ್ರಿ ಅವನಿಗೆ ಸರಿಯಾದ ದಾರಿನೇ ತೋರಿಸಿರ್ತಾನಮ್ಮ. ಮನೇಲಿ ನಮ್ಮ ಅಪ್ಪಾಜಿ ಅತ್ತೆ ಮಾವ ಎಲ್ರು ಅವರನ್ನೇ ಹಂಬಲಿಸ್ತಾ ಇದ್ದಾರೆ. ನೋಡಮ್ಮ, ಎಲ್ಲರ ಹಂಬಲ ಹರಿಕೆಯಾಗಿ ವಿಶ್ವನ ಕಾಪಾಡುತ್ತೆ ಅಮ್ಮ. ನಾಳೆಯಿಂದ ಪ್ರತಿದಿನ ವಿಶ್ವ ಹಿಂದಿರುಗಿ ಬರೋವರೆಗೂ ಒಂದು ವ್ರತ ಹೇಳಿ. ನಾನೊಂದು ಶ್ಲೋಕದ ಪುಸ್ತಕ ಕೊಡ್ತೀನಿ, ಅದನ್ನು ಪ್ರಾರ್ಥನೆ ಮಾಡು. ಆ ಸ್ವಾಮಿ ಒಳ್ಳೇದು ಮಾಡ್ತಾನೆ. ಆಂಜನೇಯ, ನೀನೇ ಕಾಪಾಡ್ಬೇಕಪ್ಪ. ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಬರುವಾಗ ಈ ಮಡಿ ಉತ್ತಮ. ಅಪ್ಪಣೆ ಗುರುಗಳೇ. ಹಾಗೆ ಈ ಚೌಕದಲ್ಲಿ ಒಂದ್ ಸ್ವಲ್ಪ ಒದ್ದೆ ಬರಲು ತಗೊಂಬ. ಆಗ್ಲಿ ಗುರುಗಳೇ.
ಅಪ್ಪನೇ ಮಾರುತಿ ಮಾರುತಿ ಬಂದ್ಯಾ? ಆ ಮರಳ ಇಲ್ಲ ಹಾಕು. ಚೆನ್ನಾಗಿ ಕಲ್ಸು. ಹಾಗೆ ನಿನ್ನ ಮನಸ್ಸನ್ನು ಮೂಡೋ ಹಾಗೆ ವೀರಾಂಜನೇಯ ಮೂರ್ತಿನ ಮಾಡು. ಭಲೆ ಮೂರ್ತಿ ಸುಂದರವಾಗಿ ಮೂಡಿ ಬಂತು. ಈಗ ಪ್ರಭುನ ಮೂರ್ತಿನ ಪೀಠದ ಮೇಲಿಟ್ಟು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡು. ಮತ್ತೆ ಯಜ್ಞೋಪವೀತವನ್ನು ಹಾಕು. ಈಗ ವೀರಾಂಜನೇಯನ್ನ ಒಲಿಸ್ಕೊಳ್ಳೋದಕ್ಕೆ ಸಾಧಕವಾದಂತಹ ಮಂತ್ರನ ನಿಂಗೆ ಉಪದೇಶ ಮಾಡ್ತೀನಿ. ನಮೋ ಬಡಬಾನಲ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಗಮನ ಇಟ್ಟು ಕೇಳು ಜೀವ. ಪ್ರತಿದಿನ ಸ್ವಾಮಿ ಮೂಡೋ ಹೊತ್ತಿಗೆ ಎದ್ದು ಮಡಿ ಉಟ್ಟು ಹೀಗೆ ವೀರಮಂಡಿಗಾಲ ಕೂತ್ಕೊಂಡು ನಾನಿನ್ ಉಪದೇಶ ಮಾಡಿರೋ ಮಂತ್ರನ ಏಕಾಗ್ರತೆಯಿಂದ ಪಠಿಸ್ಬೇಕು. ಸ್ವಾಮಿ ವೀರಾಂಜನೇಯ ಮೂರ್ತಿ ನಿನ್ನ ಮನಸ್ಸಲ್ಲಿ ನಿಚ್ಚಳವಾಗಿ ಮೂಡಿದಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡೋದಿಕ್ಕೆ ಆರಂಭ ಮಾಡಬೇಕು. ಹಾಗೆ ನೀ ಕಣ್ಣು ಮುಚ್ಚಿದ್ದಾಗ ಏನೇನೋ ಘಟನೆ ನಡೆದಂಗಾಗ್ಬಹುದು. ಆ ಕ್ಷಣಕ್ಕೆ ಅದು ನಿಜ ಅಂತ ಅನ್ಸಿದ್ರು ಅದೆಲ್ಲ ಈ ಪ್ರಭುನ ಮಾಯೆ. ಹೆದರಬಾರ್ದು ಜೀವ, ಕಣ್ಣೀಬಾರ್ದು, ಯಾವ ಕಾರಣಕ್ಕೂ ನಿದ್ದೆ ಮಾಡಬಾರ್ದು. ಎಚ್ಚರಿಕೆ ಜೀವ, ನಿನ್ನ ವ್ರತ ಭಂಗವಾದ್ರೆ ನೀನು ಮೊದಲು ಹಾಗಾಗಲ್ಲ. ನಿನ್ನ ಜೀವಕ್ಕೆ ಆಪತ್ತು. ನಮೋ ಬಡಬಾನಲ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು ಮಮ ಅನುಗ್ರಹಂ ಕುರು ಆವಾಹಯಾಮಿ ಆವಾಹಯಾಮಿ. ಇಚ್ಛಾಫಲ ಪ್ರಾಪ್ತಿರಸ್ತು ಜೀವ, ಇಚ್ಛಾಫಲ ಪ್ರಾಪ್ತಿರಸ್ತು.